ಹಾಯ್ ಸ್ಟೂಡೆಂಟ್, ನಾನು ನಿಮ್ಮ ಜ್ಞಾನ ನವೋದಯ ಅಕಾಡೆಮಿಯ ಮಂಜು ಸರ್. ಇಂದಿನ ತರಗತಿಯಲ್ಲಿ ನಾವು ನವೋದಯದ ವಿಷಯವಾದ ಮೆಂಟಲ್ ಎಬಿಲಿಟಿ, ಈ ಮೆಂಟಲ್ ಎಬಿಲಿಟಿ ಭಾಗದಲ್ಲಿ ಏನೇನೆಲ್ಲ ಕ್ವಶನ್ಸ್ ಬರುತ್ತೆ, ಹಾಗೆ ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಹೊಸ ಟ್ರಿಕ್ಸ್ ನೊಂದಿಗೆ ಬರ್ತೀವಿ. ಓಕೆ, ಇಂದಿನ ತರಗತಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನವೋದಯದಲ್ಲಿ ಏನೇನ್ ಸಬ್ಜೆಕ್ಟ್ ಬರುತ್ತೆ ಮೊದಲು ಒಂದ್ಸಲ ರಿಪೀಟ್ ಮಾಡ್ಕೊಳ್ಳೋಣ. ಓಕೆ, ನವೋದಯ ಅಂದ್ರೆ 100 ಅಂಕಗಳಿಗೆ ಮಾಡುವಂತಹ ಒಂದು ಪ್ರವೇಶ ಪರೀಕ್ಷೆ, ಎಂಟ್ರೆನ್ಸ್ ಎಕ್ಸಾಮ್. ಈ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ 3 ವಿಷಯ ಇರುತ್ತೆ. ಯಾವ್ದಪ್ಪ 3 ವಿಷಯ ಅಂದ್ರೆ, ಮೊದಲನೇದಾಗಿ ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯ. ಸರ್, ಮಾನಸಿಕ ಸಾಮರ್ಥ್ಯ ಅಂದ್ರೇನು? ಇದರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ? ಓಕೆ, ಅದನ್ನು ಹೇಳ್ತೀನಿ ನೋಡಿ. ಮಾನಸಿಕ ಸಾಮರ್ಥ್ಯ ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ಪರೀಕ್ಷೆ ಮಾಡುವಂತಹ ಕ್ವಶನ್ಸ್ ಗಳೇ ಇರುತ್ತೆ. ಹೇಗೆ ನಾವು ಒಂದು ಕ್ವಶನ್ ಅಲ್ಲಿ ಆನ್ಸರ್ ಅನ್ನ ಹುಡುಕ್ಲಿಕ್ಕೆ ಯಾವ ರೀತಿ ಯೋಚಿಸ್ತಾ ಇದ್ದೀವಿ ಅನ್ನೋದನ್ನ ಈ ಹಂತದಲ್ಲಿ ತಿಳ್ಕೊಳ್ಳೋಕೋಸ್ಕರ ನಮ್ಗೆ ಮಾನಸಿಕ ಸಾಮರ್ಥ್ಯ ಇಟ್ಟಿದ್ದಾರೆ. ಈ ಮಾನಸಿಕ ಸಾಮರ್ಥ್ಯದಲ್ಲಿ ನಮಗೆ ಒಟ್ಟು 10 ಹಂತಗಳಿರುತ್ತೆ. ಪಾರ್ಟ್ 10 ಇರುತ್ತೆ. ಟೋಟಲ್ 10 ಪಾರ್ಟ್ ಇರುತ್ತೆ. ಆ 10 ಪಾರ್ಟ್ ಅಲ್ಲಿ ಮೊದಲನೇದಾಗಿ ಆಡ್ ಮ್ಯಾನ್ ಔಟ್ ಅಂದ್ರೆ ಗುಂಪಿಗೆ ಸೇರದ ಚಿತ್ರ, ಅಥವಾ ಇದನ್ನ ಭಿನ್ನವಾಗಿರುವ ಚಿತ್ರವನ್ನ ಗುರುತಿಸುವುದು ಅಂತೇಳಿ ಕೂಡ ಕರೀತಾರೆ. ಓಕೆ ಸರ್, ಇದರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ? ಸರ್, ಕ್ವಶನ್ ಕೇಳ್ತಾರೆ, ಒಂದು ಉದಾಹರಣೆಯೊಂದಿಗೆ ತಿಳಿಸ್ತೀನಿ ನಿಮ್ಗೆ. ಗುಂಪಿಗೆ ಸೇರದ್ದು ಯಾವುದು ಅಂತೇಳಿ ಒಂದು ಉದಾಹರಣೆಯೊಂದಿಗೆ ತಿಳಿಸ್ತಾ ಇದ್ದೀನಿ. ಮೊದಲನೇ ಉದಾಹರಣೆ ಏನಿದೆ ನೋಡೋಣ. ಎಸ್, ಒಂದು ಉದಾಹರಣೆ ಬಂತು. ಇಲ್ಲಿ ಕೆಲವು ಹೆಸರುಗಳಿದೆ, ಅಂದ್ರೆ ಒಂದು 4 ಹೆಸರುಗಳಿದೆ. ಸರ್, ಯಾಕೆ 4 ಹೆಸರು ಇಟ್ಟಿದ್ದೀರಾ? ಓಕೆ, ಜಾಸ್ತಿ ಇಡ್ಬೋದಿತ್ತಲ್ವಾ? 5 ಇಡ್ಬೋದಿತ್ತು, 6 ಇಡ್ಬೋದಿತ್ತು, 3 ಇಡ್ಬೋದಿತ್ತು, 2 ಇಡ್ಬೋದು. 4 ಯಾಕೆ ಇಟ್ಟಿದ್ದೀರಾ? 4 ಯಾಕೆ ಇಟ್ಟಿದ್ದೀನಿ ಅಂದ್ರೆ, ನನಗೆ ಪಾರ್ಟ್ 1 ನಲ್ಲಿ ಆಡ್ ಮ್ಯಾನ್ ಔಟ್ ಅಲ್ಲಿ ಬರೀ 4 ಚಿತ್ರ ಕೊಟ್ಬಿಟ್ಟು ಆನ್ಸರ್ ಅನ್ನ ನೀವು ಕಂಡಿಡೀರಿ ಅಂತೇಳಿ ಕೊಟ್ಟಿರ್ತಾರೆ. ಅಂದ್ರೆ ಈ ಭಾಗದಲ್ಲಿ, ಮೊದಲನೇ ಭಾಗದಲ್ಲಿ ಎಲ್ಲಾ ಚಿತ್ರಗಳಲ್ಲೂ ಕೂಡ, ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ 4 ಫಿಗರ್ಸ್ ಅಂತ ಕೊಟ್ಟಿರ್ತಾರೆ. 4 ಚಿತ್ರ ಕೊಟ್ಟಿರ್ತಾರೆ. ಆ 4ರಲ್ಲಿ 3 ಯಾವುದೋ ಒಂದು ರೂಪದಲ್ಲಿ ಸಮ ಆಗಿರುತ್ತೆ, 1 ಮಾತ್ರ ಭಿನ್ನ ಆಗಿರುತ್ತಂತೆ. ಆ ಭಿನ್ನವಾಗಿರುವ ಚಿತ್ರ ಅಥವಾ ಆ ಭಿನ್ನ ಆಗಿರುವ ಸಂಖ್ಯೆ ಅಥವಾ ಭಿನ್ನವಾಗಿರುವ ಆಕೃತಿಯನ್ನ ತೆಗ್ದಾಕ್ಬೇಕಂತೆ. ನೋಡಿ, ಈಗ ಈ ಪ್ರಶ್ನೆಯಲ್ಲಿ ಒಂದು ಭಿನ್ನವಾಗಿರುವ ಹೆಸರಿದೆ, ಅದನ್ನ ತೆಗ್ದಾಕ್ಬೇಕು. ಮೊದಲನೇ ಆಪ್ಷನ್ ನಲ್ಲಿ ಚಿರತೆ ಅನ್ನೋ ಹೆಸರಿದೆ. 2ನೇ ಆಪ್ಷನ್ ನಲ್ಲಿ ಸಿಂಹ ಇದೆ. 3ನೇ ಆಪ್ಷನ್ ನಲ್ಲಿ ಗಿಳಿ ಇದೆ. 4ನೇ ಆಪ್ಷನ್ ನಲ್ಲಿ ನಮಗೆ ಕರಡಿ ಕೊಟ್ಟಿದ್ದಾರೆ. ಈ 4 ಆಪ್ಷನ್ ನಲ್ಲಿ 3 ಯಾವುದೋ ಒಂದು ರೂಪದಲ್ಲಿ ಸರಿ ಇದೆ, 1 ಮಾತ್ರ ಭಿನ್ನವಾಗಿದೆ ಅಂತ ನೋಡೋಣ. ಚಿರತೆ ನಾವು ನೋಡಿದೀವಿ ಮತ್ತು ಹೆಸರು ಕೇಳಿದೀವಿ, ಇದು ಪ್ರಾಣಿ. ಓಕೆ, ಎಸ್. ಸಿಂಹ, ಇದು ಕೂಡ ಹೆಸರು ಕೇಳಿದೀವಿ, ಇದು ಕೂಡ ಪ್ರಾಣಿ. ಗಿಳಿ, ಇದು ಸರ್ ಪ್ರಾಣಿನಾ? ಓ ನೋ, ಇದು ಗಿಳಿ ಪಕ್ಷಿ ಸಾರ್. ಹೌದಲ್ವಾ? ಎಸ್, ಪಕ್ಷಿ. 4ನೇ ಆಪ್ಷನ್ ಡಿ, ಕರಡಿ ಇದೆ. ಕರಡಿದು ಕೂಡ ಪ್ರಾಣಿ. 1, 2, 3 ಅಂದ್ರೆ ಇಲ್ಲಿ ಚಿರತೆ ಪ್ರಾಣಿ, ಸಿಂಹ ಪ್ರಾಣಿ, ಅದ್ರ ಜೊತೆ ಕರಡಿ ಪ್ರಾಣಿ. ಇಲ್ಲಿ 3ನೇ ಆಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಗಿಳಿ, ಇದು ಏನಾಗುತ್ತೆ? ಪಕ್ಷಿ ಆಗುತ್ತೆ. ಹಾಗಾಗಿ 3 ಪ್ರಾಣಿಗಳ ಹೆಸರಿದೆ ಸರ್, 1 ಪಕ್ಷಿಯ ಹೆಸರಿದೆ. ಹಾಗಾಗಿ ಈ 3ಅನ್ನ ಹೊರತುಪಡಿಸಿ ಗಿಳಿಯನ್ನ ನಾವು ಈ ಪ್ರಶ್ನೆಯಿಂದ ತೆಗೆದುಹಾಕಬೇಕು. ಹಾಗಾದ್ರೆ ನಮ್ಮ ಉತ್ತರ ಈ ಪ್ರಶ್ನೆಯಲ್ಲಿ ಆಪ್ಷನ್ ಸಿ ಆಗಿದೆ, ಗಿಳಿಯನ್ನ ತೆಗೆದುಹಾಕಿದೀವಿ. ಇದೇ ತರ ಪ್ರಶ್ನೆ ಆಡ್ ಮ್ಯಾನ್ ಔಟ್ ಅಂದ್ರೆ ಗುಂಪಿಗೆ ಸೇರದ ಚಿತ್ರಗಳಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ಹುಡುಕಿ ತೆಗಿಬೇಕು ಒಂದು ಆನ್ಸರ್. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡಕ್ಕಿಂತ ಮುಂಚೆ ನಾವು ಒಂದು ಮುಖ್ಯವಾದ ಅಂಶವನ್ನ ತಿಳ್ಕೋಬೇಕು. ಸರ್, ಇದೇ ತರ ಹೆಸರು ಕೊಟ್ಟಿರ್ತಾರ ನಮಗೆ ಪ್ರಶ್ನೆಯಲ್ಲಿ? ಇಲ್ಲ, ಇದು ನಿಮಗೆ ಗೊತ್ತಾಗ್ಲಿ ಅಂತೇಳಿ ನಾನು ಉದಾಹರಣೆ ತಗೊಂಡಿದ್ದೀನಿ. ಚಿತ್ರಗಳಲ್ಲಿ ಹೇಗ್ ತೆಗ್ದಾಕ್ಬೇಕು, ಆಡ್ ಮ್ಯಾನ್ ಔಟ್ ಅಲ್ಲಿ ಹೇಗ್ ತೆಗ್ದಾಕ್ಬೇಕು ಅಂತೇಳಿ ಈಸಿಯಾಗಿ ಗೊತ್ತಾಗ್ಲಿ ಅಂತೇಳಿ ನಾನು ಈಗ ಈ 4 ಹೆಸರುಗಳನ್ನ ತಗೊಂಡಿದ್ದೀನಿ. ಓಕೆ, ನಮಗೆ ಹೇಗ್ ಕ್ವಶನ್ ಕೊಡ್ತಾರೆ ಆಡ್ ಮ್ಯಾನ್ ಔಟ್ ಅಲ್ಲಿ ಅಂತೇಳಿ ನೋಡೋಣ ಮುಂದಿನ ಭಾಗದಲ್ಲಿ. ಓಕೆ, ಗುಂಪಿಗೆ ಸೇರದ ಚಿತ್ರವನ್ನ ನಾವು ಆನ್ಸರ್ ಮಾಡಬೇಕು ಅಂದ್ರೆ ಕೆಲವು ರೂಲ್ಸ್ ಅಂತ ಫಾಲೋ ಮಾಡಬೇಕು. ಏನ್ ಸರ್ ರೂಲ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡಿ ಮಕ್ಕಳೇ, ಮೊದಲನೇ ರೂಲ್ಸ್ ಗೆರೆಗಳ ಲೆಕ್ಕಾಚಾರ, ಲೈನ್ಸ್ ಕೌಂಟಿಂಗ್. ಇಲ್ಲಿ ಬರೀ ಹೆಸರು ಕೊಡಲ್ಲ,
ಏನ್ ಕೊಟ್ಟಿರ್ತಾರೆ? ಶೇಪ್ ಕೊಟ್ಟಿರ್ತಾರೆ, ಆಕೃತಿಗಳು ಕೊಟ್ಟಿರ್ತಾರೆ. ಆಕೃತಿಗಳು ಹೇಗಿರುತ್ತೆ? ಗೆರೆಯಿಂದ ಆವೃತವಾಗಿರುತ್ತೆ, ಗೆರೆಯಿಂದ ಕೂಡಿರುತ್ತೆ. ಆ ಗೆರೆಗಳನ್ನ ನಾವು ಕೌಂಟ್ ಮಾಡ್ಕೋಬೇಕು. ಚಿತ್ರದಲ್ಲಿರುವ ಗೆರೆಗಳನ್ನ ಕೌಂಟ್ ಮಾಡ್ಕೋಬೇಕು. ಗೆರೆಗಳ ಜೊತೆಗೆ ಶೇಡ್ ಕೊಟ್ಟಿರ್ಬೋದು, ಅದ್ರ ಜೊತೆ ಚುಕ್ಕೆಗಳು ಹೇಳ್ತೀವಲ್ವಾ, ಡಾಟ್, ಅದು ಕೂಡ ಕೊಟ್ಟಿರ್ಬೋದು. ಅವುಗಳ ಲೆಕ್ಕಾಚಾರ ಮಾಡ್ಕೋಬೇಕು. ಎಷ್ಟೆಷ್ಟಿದೆ, ಯಾವ್ಯಾವ ಚಿತ್ರದಲ್ಲಿ ಎಷ್ಟೆಷ್ಟು ಗೆರೆ ಇದೆ ಅಂತೇಳಿ ನಾವು ಕೌಂಟ್ ಮಾಡ್ಕೋಬೇಕು. ಎರಡನೇ ನಿಯಮ ಏನಿದೆ? ಸೆಕೆಂಡ್ ರೂಲ್, ಚಿತ್ರದ ತಿರುಗುವಿಕೆ, ರೊಟೇಷನ್ ಅಂಡ್ ಡೈರೆಕ್ಷನ್. 4 ಚಿತ್ರ ಕೊಟ್ಟಿರ್ತಾರೆ. 4 ಚಿತ್ರದಲ್ಲಿ 3 ಚಿತ್ರ ಒಂದೇ ರೊಟೇಷನ್ ಅಲ್ಲಿ ತಿರುಗಿರುತ್ತೆ. ಅಂದ್ರೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ನಮ್ಮ ಮನೆಯಲ್ಲಿ ಗಡಿಯಾರ ಇದೆಯಲ್ವಾ, ಗಡಿಯಾರ ನೋಡಿರ್ತೀರಾ? ಎಸ್ ಸರ್, ಗಡಿಯಾರ ನೋಡಿದೀವಿ. ಗಡಿಯಾರ ಹೇಗ್ ತಿರುಗುತ್ತೆ? 1 ಗಂಟೆ, 2 ಗಂಟೆ, 3 ಗಂಟೆ, ಹೀಗೆ ರೊಟೇಷನ್ ಆಗಿರುತ್ತೆ. ಈ ತರ ರೊಟೇಷನ್ ಆಗಿರುತ್ತೆ ಗಡಿಯಾರ. ಈ ತರ ಗಡಿಯಾರ ರೊಟೇಷನ್ ಆಗತ್ತಲ್ವಾ? ಹಾಗೆ ಈ 4 ಚಿತ್ರದಲ್ಲಿ 3 ಗಡಿಯಾರದ ಮುಳ್ಳಿನ ದಿಕ್ಕಿಗೆ ತಿರುಗ್ತಾ ಇರುತ್ತೆ. ಒಂದು ಚಿತ್ರ ಅದರ ಆಪೋಸಿಟ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್, ಅದರ ವಿರುದ್ಧ ದಿಕ್ಕಿಗೆ ತಿರುಗ್ತಾ ಇರುತ್ತೆ. ಆ ವಿರುದ್ಧ ದಿಕ್ಕಿಗೆ ಯಾವ್ದು ತಿರುಗ್ತಾ ಇರುತ್ತಲ್ವಾ ಅದನ್ನ ತೆಗ್ದಾಕ್ಬೇಕು. ಹಾಗಾಗಿ ಈ ಎರಡನೇ ನಿಯಮ ಅದನ್ನ ಹೇಳುತ್ತೆ. ಮೂರನೇದು ಹೋಗಕ್ಕಿಂತ ಮುಂಚೆ ಇದಕ್ಕೆ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಚಿತ್ರದ ತಿರುಗುವಿಕೆಗೆ. ನಾವೆಲ್ಲ ಸ್ಕೂಲಿಗೆ ಹೋಗ್ತೀವಿ. ಹೌದು ಸರ್, ಸ್ಕೂಲಿಗೆ ಹೋಗ್ತೀವಿ. ಸ್ಕೂಲ್ ಬಸ್ಸಲ್ಲೇ ಹೋಗ್ತೀವಿ, ಇಲ್ಲ ನಮ್ಮ ಪೇರೆಂಟ್ಸ್ ಅವ್ರ ಬೈಕು, ಕಾರು ಎಲ್ಲ ಯಾವ್ದ್ರಲ್ಲಾದ್ರೂ ಹೋಗ್ತೀವಿ. ಹೋಗ್ಬೇಕಾದ್ರೆ ನಾವು ರಸ್ತೆಯಲ್ಲಿ ಒಂದು ನಿಯಮ ಪಾಲನೆ ಮಾಡ್ತೀವಿ, ಚಲಿಸ್ಬೇಕು ಅಂದ್ರೆ. ಯಾವ ಕಡೆ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ? ಲೆಫ್ಟ್ ಸೈಡ್ ಅಲ್ಲೇ ಹೋಗ್ತೀವಿ. ಸರ್, ಎಲ್ಲಾ ವೆಹಿಕಲ್ಗಳು, ಮಕ್ಕಳ ಎಲ್ಲಾ ವೆಹಿಕಲ್ಗಳು ಲೆಫ್ಟ್ ಸೈಡ್ ಅಲ್ಲೇ ಹೋಗ್ತಾ ಇರುತ್ತೆ, ಹೌದಲ್ವಾ? ಹೌದು ಸರ್, ಎಲ್ಲ ಲೆಫ್ಟ್ ಸೈಡ್ ಅಲ್ಲೇ ಹೋಗ್ತಾ ಇರುತ್ತೆ. ಯಾರಾದ್ರೂ ಒಬ್ರು ರೈಟ್ ಸೈಡ್ ಅಲ್ಲಿ ಬಂದ್ರಿ, ರೈಟ್ ಸೈಡ್ ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ಏನಂತೀವಿ ನಾವು? ರಾಂಗ್ ರೂಟ್ ಅಂತೀವಲ್ವಾ? ಅದೇ ತರ ಇದರಲ್ಲಿ ರೊಟೇಷನ್ ಮತ್ತೆ ಡೈರೆಕ್ಷನ್ ಅಲ್ಲಿ ರಾಂಗ್ ರೂಟ್ ಅಲ್ಲಿ ಫಾಲೋ ಮಾಡೋರು ಇರ್ತಾರೆ. ಅದನ್ನ ಸ್ಟಾಪ್ ಮಾಡಿ ತೆಗೆದು ಹಾಕ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಮೂರನೇ ನಿಯಮ, ರೂಲ್ ನಂಬರ್ 3 ಏನ್ ಹೇಳುತ್ತೆ? ಕೋನಗಳು, ಆಂಗಲ್ಸ್. ಆಂಗಲ್ಸ್ ಮೀನ್ಸ್ ಸರ್ ಹೇಳಿದ್ರಲ್ವಾ ಆಂಗಲ್ಸ್. ಸರ್ ನೋಡಿದೀವಿ. ಆಂಗಲ್ಸ್ ಅಂದ್ರೆ ಯಾವ್ದು ಬರುತ್ತೆ ಸರ್? ಅಕ್ಯೂಟ್ ಆಂಗಲ್. ನಂಬರಿಗೆ ಅಕ್ಯೂಟ್ ಆಂಗಲ್ ಅಂದ್ರೆ ಲಘು ಕೋನ, ಆಮೇಲೆ ಲಂಬ ಕೋನ ಅಂದ್ರೆ ರೈಟ್ ಆಂಗಲ್, ಮತ್ತೆ ವಿಶಾಲ ಕೋನ, ಆಮೇಲೆ ವಿಶಾಲ ಅಪ್ಟ್ಯೂಸ್ ಆಂಗಲ್, ಅದೇ ರೀತಿ ಸ್ಟ್ರೈಟ್ ಆಂಗಲ್, ಕಂಪ್ಲೀಟ್ ಆಂಗಲ್, ಅವೆಲ್ಲ ಬರುತ್ತಲ್ವಾ? ಸರಿ, ಇಲ್ಲಿ ಯಾವ ತರ ಬರುತ್ತೆ ಪ್ರಶ್ನೆ ಕೋನಗಳಲ್ಲಿ ಆಂಗಲ್ ಅಲ್ಲಿ ಅಂದ್ರೆ, ಕೆಲವು ಚಿತ್ರಗಳು ಅಕ್ಯೂಟ್ ಆಂಗಲ್ ಅಲ್ಲಿ ಕೊಟ್ಟು ಡಿಗ್ರಿ ಕೊಟ್ಬಿಟ್ಟು ಮತ್ತೆ ಕೆಲವು ಚಿತ್ರಗಳನ್ನ ಸ್ಟ್ರೈಟ್ ಆಂಗಲ್ ಅಥವಾ ರೈಟ್ ಆಂಗಲ್ ಅಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ 3 ಸಮ ಆಗಿರುತ್ತೆ, ಒಂದು ಡಿಫ್ರೆಂಟ್ ಆಗಿರುತ್ತೆ, ಅದನ್ನ ತೆಗಿಬೇಕು. ಎಸ್, ಫೋರ್ತ್ ರೂಲು ಏನ್ ಹೇಳುತ್ತೆ? ಭಾಗಗಳ ವಿಭಜನೆ, ಡಿವಿಷನ್ ಆಫ್ ಪಾರ್ಟ್ಸ್. ಒಂದು ಚಿತ್ರ ಕೊಟ್ಬಿಟ್ಟು ಎಷ್ಟು ಸಮ ಭಾಗ ಮಾಡಿದಾರೆ ನೋಡ್ಬೇಕು. 4 ಚಿತ್ರಗಳಲ್ಲಿ ಎಷ್ಟೆಷ್ಟು ಪಾರ್ಟ್ ಇದೆ? ಒಂದರಲ್ಲಿ 4 ಸಮಭಾಗ ಮಾಡಿರ್ತಾರೆ, ಇನ್ನೊಂದರಲ್ಲಿ 3 ಸಮಭಾಗ ಮಾಡಿರ್ತಾರೆ, ಮತ್ತೊಂದರಲ್ಲಿ 3 ಸಮಭಾಗ ಮಾಡಿರ್ತಾರೆ, ಮತ್ತೊಂದರಲ್ಲಿ 3 ಸಮಭಾಗ ಮಾಡಿರ್ತಾರೆ. ಈ 4 ಚಿತ್ರದಲ್ಲಿ ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ, ಅದು 4 ಸಮಭಾಗ ಮಾಡಿರೋದು. ಅದನ್ನ ಕೌಂಟ್ ಮಾಡಿಬಿಟ್ಟು ತೆಗಿಬೇಕು. ಆ ತರ ಪ್ರಶ್ನೆ ಇದರಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 5ನೇ ನಿಯಮ, ರೂಲ್ ನಂಬರ್ 5. ರೂಲ್ ನಂಬರ್ 5 ಏನ್ ಹೇಳುತ್ತೆ? ಒಳಗಿನ ಮತ್ತು ಹೊರಗಿನ ಚಿತ್ರಗಳ ಸಂಬಂಧ, ಇನ್ನರ್ ಅಂಡ್ ಔಟರ್ ಫಿಗರ್ ರಿಲೇಷನ್. ಚಿತ್ರದಲ್ಲಿ ಮಕ್ಕಳು ನೋಡಿ, ಇಲ್ಲಿ ಪ್ರಶ್ನೆಯಲ್ಲಿ 2 ಚಿತ್ರ ಕೊಟ್ಟಿರ್ತಾರೆ. ಒಂದು ಹೊರಭಾಗದ ಚಿತ್ರ, ಒಂದು ಒಳಭಾಗದ ಚಿತ್ರ, ಔಟರ್ ಮತ್ತೆ ಇನ್ನರ್ ಸೈಡ್ ಅಲ್ಲಿ 2 ಚಿತ್ರ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಆ ಚಿತ್ರಗಳ ಲೈನು, ಡಾಟು ಏನಾಗಿರುತ್ತೆ? ಒಂದಕ್ಕೊಂದು ಮ್ಯಾಚ್ ಆಗಿರುತ್ತೆ. ಹಾಗೆ 4 ಚಿತ್ರ ಕೊಟ್ಟಿರ್ತಾರೆ. 4 ಚಿತ್ರಗಳಲ್ಲಿ ಯಾವುದು ಡಿಫ್ರೆನ್ಸ್ ಜಾಸ್ತಿ ಬರುತ್ತೆ ಅಥವಾ ಯಾವುದು ಡಿಫ್ರೆನ್ಸ್ ಕಡಿಮೆ ಬರುತ್ತೆ ಅದನ್ನ ನಾವು ಫೈಂಡ್ ಔಟ್ ಮಾಡಿ ತೆಗಿಬೇಕು. ಆ ತರ ಚಿತ್ರನೂ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಕ್ಷರಗಳು ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ನೋಡಿದೀವಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ, ಎ ಇಂದ ಜೆಡ್ ವರ್ಗೂ 26 ಲೆಟರ್ಸ್ ಇದೆ, ಹೌದಲ್ವಾ ಸರ್? 26 ಲೆಟರ್ಸ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ ಸರ್? ಲೆಟರ್ಸ್ ಇದೆ ಅಲ್ವಾ, ಅದರ ಪ್ಲೇಸ್ ಗೆ ತಕ್ಕಂತೆ ಕ್ವಶನ್ ಕೇಳಬಹುದು, ಅಥವಾ ಆ ಲೆಟರ್ಸ್ ಅಲ್ಲಿರುವಂತಹ ಲೈನ್ಸ್ ಕೌಂಟಿಂಗ್ ಮಾಡೋದು. ಎಕ್ಸಾಂಪಲ್, ಎ ನಲ್ಲಿ ಎಷ್ಟು ಲೈನ್ಸ್ ಇದೆ? 1 2 3 3 ಲೈನ್ಸ್ ಇದೆ. ಹಾಗೆ ನೆಕ್ಸ್ಟ್ ಜಡ್ ನೋಡಿ, ಜಡ್ ಅಲ್ಲಿ ಎಷ್ಟು ಲೈನ್ ಇದೆ? 1 2 3 ಲೆಟರ್ಸ್ ಇದೆ. ನೆಕ್ಸ್ಟ್ ಇ ನಲ್ಲಿ ನೋಡಿ, ಇ ನಲ್ಲಿ 1 2 3 4 ಲೈನ್ ಇದೆ. ಹಾಗಾಗಿ ಯಾವ್ದನ್ನ ತೆಗಿಬೇಕು? ಇದು ಸೇಮ್ ಇದೆ, ಇದನ್ನ ತೆಗಿಬೇಕು. 4 ಲೈನ್ ಇದೆ. ಈ ತರ ಕ್ವಶನ್ಸ್ ಕೇಳ್ತಾರೆ. ಅದ್ರ ಜೊತೆಗೆ ಮತ್ತೊಂದರ ಕ್ವಶನ್ ಕೇಳಬಹುದು ಆಲ್ಫಾಬೆಟ್ಸ್ ಅಲ್ಲಿ. ಕಾನ್ಸೋನೆಂಟ್ಸ್ ಮತ್ತೆ ವೋವೆಲ್ಸ್ ಮತ್ತೆ ಕಾನ್ಸೋನೆಂಟ್ಸ್ ಕಲ್ತಿದ್ದೀರಾ?
3 ವೋವೆಲ್ಸ್ ಕೊಟ್ಟು 1 ಕಾನ್ಸೋನೆಂಟ್ಸ್ ಕೇಳಬಹುದು, ಅದನ್ನ ತೆಗೆದಾಕ್ಬೇಕು. ಈ ರೀತಿ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಬಂದ ಮೇಲೆ ನಿಮ್ಗೆ ಆ ಕ್ವಶನ್ಸ್ ಅಲ್ಲಿ ಯಾವ್ಯಾವ ರೀತಿ ಇಡನ್ ಆಗಿರುತ್ತೆ ಅಂತೇಳಿ ತೋರಿಸಿ ನಾನು ಈ ಕ್ಲಾಸ್ ಅನ್ನ ಮುಂದುವರಿಸ್ತಾ ಇದ್ದೀನಿ. ಎಸ್, ಮೊದಲನೇ ಪ್ರಶ್ನೆ ಹೋಗೋಣ. ಈ ರೂಲ್ಸ್ ಫಾಲೋ ಮಾಡಿಬಿಟ್ಟು ಲೆಕ್ಕಾಚಾರ ಮಾಡೋಣ. ಗೆರೆಗಳ ಲೆಕ್ಕಾಚಾರ, ಚಿತ್ರ ತಿರುಗುವಿಕೆ, ಕೋನ, ಭಾಗಗಳ ವಿಭಜನೆ, ನೆಕ್ಸ್ಟ್ 5ನೇ ರೂಲ್ ಇನ್ನರ್ ಔಟರ್ ಫಿಗರ್ ರಿಲೇಷನ್, ಮತ್ತೆ ಇಂಗ್ಲಿಷ್ ಆಲ್ಫಾಬೆಟ್ಸ್. ಈ ರೂಲ್ ಫಾಲೋ ಮಾಡಿಬಿಟ್ಟು ಈ ಚಿತ್ರದಲ್ಲಿರುವಂತಹ ಕಳ್ಳ ಯಾರು ತೆಗೆಯೋಣ. ಎಸ್ ಸರ್, ಮೊದಲನೇ ಪ್ರಶ್ನೆ ನೋಡಿ ಮಕ್ಕಳೇ. ಮೊದಲನೇ ಪ್ರಶ್ನೆ ನೋಡಿ, ABCD ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಹೌದು ಸರ್, 4 ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ನಲ್ಲಿ ಇಲ್ಲೊಂದು ಇಂಟು ಮಾರ್ಕ್ ಕೊಟ್ಟಿದ್ದಾರೆ. ಇಂಟು ಮಾರ್ಕ್ ಅಥವಾ ಎಕ್ಸ್ ಅಂತಾನು ಹೇಳ್ಬೋದು, ಇಂಟು. ಓಕೆ, ಮತ್ತೆ ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಈ ಸರ್ಕಲ್ ಅಲ್ಲಿ ಶೇಡ್ ಮಾಡಿಬಿಟ್ಟಿದೆ. ಓಕೆ, ಮೊದಲನೇ ಚಿತ್ರ ನೋಡಿ, ಇಲ್ಲಿ ಇಂಟು, ಇಲ್ಲೊಂದು ಇಂಟು, ಇವೆರಡು ಯಾವ ಡೈರೆಕ್ಷನ್ ಇದೆ? ಆಪೋಸಿಟ್ ಕಾರ್ನರ್ ಅಲ್ಲಿ ಇದೆ. ಆಪೋಸಿಟ್ ಕಾರ್ನರ್ ಅಲ್ಲಿ ಇದೆಯಲ್ವಾ? ಹೌದು. ಓಕೆ, ಆಪೋಸಿಟ್ ಕಾರ್ನರ್ ಅಲ್ಲಿ ಇದೆ. ಈ ಚಿತ್ರದಲ್ಲಿ ಆಪ್ಷನ್ ಬಿ ನಲ್ಲಿ ಎಸ್ ಆಪೋಸಿಟ್ ಕಾರ್ನರ್ ಅಲ್ಲಿ ಇದೆ. ನೆಕ್ಸ್ಟ್ ಇಲ್ಲಿ ಏನಾಗಿದೆ? ಆಪೋಸಿಟ್ ಅಂದ್ರೆ ನೇರ ಮೇಲ್ಗಡೆನೆ, ಒಂದೇ ಮೇಲ್ಗಡೆ ಕಾರ್ನರ್ ಅಲ್ಲಿ ಇದೆ. ಇಲ್ಲೂ ಕೂಡ ಏನಿದೆ? ಆಪೋಸಿಟ್ ಕಾರ್ನರ್ ಅಲ್ಲಿ, ಅಂದ್ರೆ ಆಪೋಸಿಟ್ ಅಲ್ಲಿ ಇದೆ, ಆಪೋಸಿಟ್ ಅಲ್ಲಿ ಇದೆ, ಇಲ್ಲೂ ಆಪೋಸಿಟ್ ಅಲ್ಲಿ ಇದೆ. ಇಲ್ಲಿ ಮಾತ್ರ ಆಪ್ಷನ್ ಸಿ ನಲ್ಲಿ ಇಲ್ಲಿ ಮೇಲ್ಗಡೆನೆ ಇದೆ. ಹಾಗಾಗಿ ನಾವು ಸಿ ಆಪ್ಷನ್ ನಲ್ಲಿರುವ ಈ ಚಿತ್ರವನ್ನ ತೆಗೆದು ಹಾಕ್ಬೇಕು. ಡಿಫ್ರೆಂಟ್ ಆಗಿದೆ ಅಲ್ವಾ? ಎಸ್, ಭಿನ್ನವಾಗಿದೆ. ಈ ಚಿತ್ರ ಭಿನ್ನವಾಗಿದೆ, ಇದನ್ನ ತೆಗಿಬೇಕು. ಸರಿ, ಇಲ್ಲೂ ಕೂಡ ಏನಾದ್ರೂ ಎಕ್ಸ್ ಈ ಕಡೆ ಇತ್ತು ಅಂತ ಅನ್ಕೊಳ್ಳಿ, ಆಪೋಸಿಟ್ ಇಲ್ಲಿ ಇತ್ತು. ಆಗ ಏನ್ ಮಾಡ್ಬೇಕಿತ್ತು? ನಾವು ಈ ಸರ್ಕಲ್, ಈ ಶೇಡೆಡ್ ಪಾರ್ಟ್ ಅನ್ನ ನೋಡ್ಬೇಕಾಗಿತ್ತು. ಅದು ನೋಡೋ ಅವಶ್ಯಕತೆ ಇಲ್ಲ, ಇಲ್ಲೇ ಸಿಕ್ತಲ್ವಾ? ಎಸ್, ಡೈರೆಕ್ಟ್ ಆನ್ಸರ್ ಸಿ ಅಂತೇಳಿ ಆಗ್ಬಿಡ್ಬೋದು. ಓಕೆ, ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಸರ್ಕಲ್ ಇದೆ, ಸರ್ಕಲ್ ಇದೆ, ಸರ್ಕಲ್ ಇದೆ. 4ರಲ್ಲೂ ಸರ್ಕಲ್ ಇದೆ, 4 ಚಿತ್ರದಲ್ಲೂ ಸರ್ಕಲ್ ಇದೆ. ಆ ಸರ್ಕಲ್ಗೆ ಕರೆಕ್ಟ್ ಆಗಿ ಅರ್ಧ ಭಾಗಕ್ಕೆ ಇಲ್ಲಿ ಅರ್ಧ ಸೇಮ್ ಇದೆ ಅಲ್ವಾ? ಸೇಮ್ ಪಾರ್ಟ್ಗೆ ಇಲ್ಲಿ ಕಟ್ ಮಾಡಿದ್ರಿ. ಕಟ್ ಮಾಡಿದಾಗ ಈಕ್ವಲ್ ಪಾರ್ಟ್ ಬರುತ್ತೆ, ನಮಗೆ ಸಮಾನವಾದ ಭಾಗಗಳು ಸಿಗುತ್ತೆ. ಆಪ್ಷನ್ ಬಿ ನಲ್ಲೂ ಕೂಡ ಒಂದು ಸರ್ಕಲ್ ಇದೆ, ಸರ್ಕಲ್ಗೆ ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದಾರೆ. ಹೌದಲ್ವಾ? ಎಸ್. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ಏನ್ ಮಾಡಿದ್ದಾರೆ? ಸೇಮ್ ಸರ್ಕಲ್ ಇದೆ, ಅದನ್ನ ಈಕ್ವಲ್ ಪಾರ್ಟ್ ಮಾಡಿಲ್ಲ. ನೋಡಿ, ಈಕ್ವಲ್ ಪಾರ್ಟ್ ಮಾಡಿದಾರ, ತುದಿಯಲ್ಲಿ ಸ್ವಲ್ಪ ಕಟ್ ಮಾಡಿದ್ದಾರೆ. ಓಕೆ, ನೋಡೋಣ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಆಪ್ಷನ್ ಸರ್ಕಲ್ ಇದೆ, ಸರ್ಕಲ್ ಅಲ್ಲಿ ಸೇಮ್ ಈಕ್ವಲ್ ಪಾರ್ಟ್ ಆಗೋ ತರ ಕಟ್ ಮಾಡಿದ್ದಾರೆ. ಹಾಗಾದ್ರೆ ಡಿಫ್ರೆಂಟ್ ಯಾವ್ದಿದೆ ಸರ್? ಸಿ ನಲ್ಲೇ ಇದೆ ಅಲ್ವಾ? ಎಸ್, ಸಿ ನಲ್ಲೇ ಇದೆ. ಈ ಸಿ ನಲ್ಲಿರುವ ಆಪ್ಷನ್ ಅನ್ನ ಸ್ವಲ್ಪ ಕಟ್ ಮಾಡಿದ್ದಾರೆ, ಹಾಗಾಗಿ ಇದು ಡಿಫ್ರೆಂಟ್ ತರ ಕಾಣಿಸ್ತಾ ಇದೆ. ಇದನ್ನೇ ತೆಗಿಬೇಕು. ಎಸ್, ಇದನ್ನೇ ತೆಗಿಬೇಕು. ನಿಮ್ಮ ಆನ್ಸರ್ ಸರಿ ಇದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೀವು ಕಮೆಂಟ್ ಮಾಡಿ ನೋಡೋಣ. ABCD ಯಲ್ಲಿ ಯಾವ ಪ್ರಶ್ನೆ ಈ ಪ್ರಶ್ನೆಗೆ ಯಾವ ಉತ್ತರ ಸರಿ ಇದೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಮುಂದಿನ ತರಗತಿಯಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಹೇಳ್ತೀನಿ. ಓಕೆನಾ? ಹಾಗಾದ್ರೆ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಆಪ್ಷನ್ ಎ ನಲ್ಲಿ ಎ ಇದೆ, ಆಲ್ಫಾಬೆಟ್ ಅಂತ ಹೇಳಿದ್ನಲ್ವಾ, ಲಾಸ್ಟ್ ಫಾಲೋ ಮಾಡುವಂತ ರೂಲ್ಸ್. ನೆಕ್ಸ್ಟ್ ಎಫ್ ಇದೆ, ನೆಕ್ಸ್ಟ್ ಓ ಇದೆ, ಆಮೇಲೆ ಜೆಡ್ ಇದೆ. ಓಕೆ, ಇದನ್ನ ನಾನು ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಈ ಆಲ್ಫಾಬೆಟ್ಸ್ ಅಲ್ಲಿರುವಂತಹ ಗೆರೆಗಳನ್ನ ಎಣಿಸ್ಕೋಬೇಕು. ಗೆರೆಗಳು ಏನಾದ್ರೂ ಸೇಮ್ ಇತ್ತು ಅಂದ್ರೆ ಅದರ ಪ್ಲೇಸ್ ಗಳನ್ನ ಎಣಿಸ್ಕೋಬೇಕು. ಪ್ಲೇಸ್ ಗಳಲ್ಲಿ ಡಿಫ್ರೆನ್ಸ್ ಇರುತ್ತೆ. ಓಕೆ, ನೋಡೋಣ ಇವಾಗ ಗೆರೆಗಳ ಎಣಿಸೋಣ. ಎಸ್ ಸರ್, ಗೆರೆ 1 2 3. ಎ ನಲ್ಲಿ 3 ಗೆರೆ ಇದೆ, ಎಫ್ ನಲ್ಲಿ 3 ಗೆರೆ ಇದೆ, ಜೆಡ್ ನಲ್ಲಿ 3 ಗೆರೆ ಇದೆ. 3 ಲೈನ್ 3 ಲೈನ್ 3 ಲೈನ್. ಓಕೆ, ಎಸ್ ಸರ್, ಸರ್ಕಲ್ ಅಲ್ಲಿ ಲೈನೇ ಇಲ್ಲ, ಹಾಗಾಗಿ ಡಿಫ್ರೆಂಟ್ ಇದೆ. ಎಸ್, ಇದನ್ನೇ ತೆಗಿಬೇಕು. ಇನ್ನೊಂದು ರೀತಿಯಲ್ಲೂ ಯೋಚನೆ ಮಾಡಬಹುದು ನಾವು. ಯಾವ ರೀತಿ ಸರ್? ಇದು ಓಪನ್ ಫಿಗರ್, ಇಲ್ಲಿ ಓಪನ್ ಇದೆ, ಕ್ಲೋಸ್ ಆಗೇ ಇಲ್ಲ, ಓಪನ್ ಇದೆ ಅಲ್ವಾ? ನೆಕ್ಸ್ಟ್ ಇದಕ್ಕೂ ಕೂಡ ಎಫ್ ಗೂ ಕೂಡ ಓಪನ್ ಫಿಗರ್ ಅಂತಾನು ಹೇಳ್ಬಹುದು. ನೆಕ್ಸ್ಟ್ ಜೆಡ್ ಗೂ ಕೂಡ ಓಪನ್ ಫಿಗರ್. ಈ ಫಿಗರ್ ಅಲ್ಲಿ ಏನಾಗಿದೆ? ನಮ್ಗೆ ಕ್ಲೋಸ್ ಆಗಿದೆ, ಹಾಗಾಗಿ 3 ಓಪನ್ ಫಿಗರ್, ಇನ್ನೊಂದು ಕ್ಲೋಸ್ ಫಿಗರ್ ಆಗಿದೆ. ಹಾಗಾಗಿ ಇದನ್ನ ತೆಗಿಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಆಲ್ಫಾಬೆಟ್ಸ್ ಮೇಲೆ ಏನೇ ಕ್ವಶನ್ ಕೇಳಿದ್ರು ಇದೇ ತರ ಸಾಲ್ವ್ ಮಾಡ್ಬೇಕು. ಓಕೆ, ಎಸ್, ಮುಂದಿನ ಪ್ರಶ್ನೆ. ಆರೋ ಮಾರ್ಕ್ 4 ABCD ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಅಲ್ಲಿ ಯಾವ್ದನ್ನ ತೆಗಿಬೇಕು ನೋಡಿ. ಈ 4ರಲ್ಲಿ
ಮೊದಲನೇ ಆಪ್ಷನ್ ನಲ್ಲಿರುವಂತಹ ಈ ಚಿತ್ರದಲ್ಲಿ 2 ಆರೋ ಮಾರ್ಕ್ ಬಾಣದ ಗುರುತಿದೆ ಮುಂದೆ, ಹೌದಲ್ವಾ? ಓಕೆ, ಎಸ್ ಸರ್. ಎರಡನೇ ಚಿತ್ರದಲ್ಲಿ ಆಪ್ಷನ್ ಬಿ ನಲ್ಲಿ ಒಂದೇ ಒಂದಿದೆ. ಆಪ್ಷನ್ ಸಿ ನಲ್ಲಿ ನೋಡಿ ಮಕ್ಕಳೇ, ಇಲ್ಲೂ ಕೂಡ 2 ಇದೆ. ಆಪ್ಷನ್ ಡಿ ನಲ್ಲಿ ಇಲ್ಲೂ ಕೂಡ 2 ಇದೆ. ಎಸ್ ಸರ್. ಸರ್, ಆಪ್ಷನ್ ಎ ನಲ್ಲಿ 2 ಬಾಣದ ಗುರುತಿದೆ. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲೂ 2 ಇದೆ, ಆಪ್ಷನ್ ಡಿ ನಲ್ಲೂ 2 ಇದೆ. ಒಂದೇ ಒಂದಿರುವಂತದ್ದು ಆಪ್ಷನ್ ಬಿ. ಇದನ್ನ ನಾವು ತೆಗಿಬೇಕು. ಇದು ಡಿಫರೆಂಟ್ ಆಗಿದೆ, ಹಾಗಾಗಿ ಇದನ್ನ ತೆಗಿಬೇಕು. ಎಸ್, ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಚಿತ್ರ ಸ್ವಲ್ಪ ಡಿಫರೆಂಟ್ ಆಗಿದೆ ನೋಡಿ. ಯೋಚನೆ ಮಾಡಿ ನಾವು ಈ ಫಿಗರ್ ಅಲ್ಲಿರುವಂತಹ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಒಂದು ಸ್ಕ್ವೇರ್ ಬಾಕ್ಸ್, ಅದರೊಳಗೆ ಇನ್ನೊಂದು ಸ್ಕ್ವೇರ್ ಬಾಕ್ಸ್. ರೂಲ್ ನಂಬರ್ 5 ನೆನಪು ಮಾಡ್ಕೋಬೇಕು. ಹೊರಗಿನ ಚಿತ್ರ ಮತ್ತೆ ಒಳಗಿನ ಚಿತ್ರ 2 ಇದೆ ಅಲ್ವಾ? ಇನ್ನರ್ ಫಿಗರ್ ಮತ್ತೆ ಔಟರ್ ಫಿಗರ್ ಅಂತೇಳಿ 2 ಚಿತ್ರ ಇದೆ. 2 ಸೇಮ್ ಇದೆ. ಇದು ಸ್ಕ್ವೇರ್, ಇದು ಸ್ಕ್ವೇರ್. ಹೊರಗಿನ ಚಿತ್ರನೂ ಸ್ಕ್ವೇರ್, ಒಳಗಿನ ಚಿತ್ರನೂ ಸ್ಕ್ವೇರ್. ಹಾಗಾಗಿ ನೋಡಿ, ಇಲ್ಲಿ ಇದು ಚೌಕ, ಇದು ಚೌಕ ಇದೆ. ಹಾಗಾದ್ರೆ ಮುಂದಿನ ಆಪ್ಷನ್ ನೋಡೋಣ. ಸರ್ ನೋಡಿ, ಮುಂದಿನ ಚಿತ್ರ ಇದು ಕೂಡ ನಮಗೆ ಸೇಮ್ ಫಿಗರ್ ಇದೆ. ಇದರಲ್ಲೂ ಸೇಮ್ ಫಿಗರು. ಇನ್ನರು ಔಟರ್ ಸೇಮ್ ಫಿಗರು, ಇನ್ನರು ಔಟರು ಸೇಮ್ ಫಿಗರು. ಟ್ರಯಾಂಗಲ್ 3 ಗೆರೆ 3 ಗೆರೆ, 4 ಗೆರೆ 4 ಗೆರೆ. ಗೆರೆನಾದ್ರೂ ಎಣಿಸಿ, ಫಿಗರ್ ಆದ್ರೂ ನೋಡಿ. ಇದು ಕೂಡ ಟ್ರಯಾಂಗಲ್. ಹೊರಗಿನ ಭಾಗನು ಟ್ರಯಾಂಗಲ್ ಅಲ್ಲಿ ಇದೆ, ಒಳಗಿನ ಭಾಗನು ಟ್ರಯಾಂಗಲ್ ಅಲ್ಲೇ ಇದೆ. ಸೇಮ್ ಟು ಸೇಮ್ ಫಿಗರ್, ಸೇಮ್ ಫಿಗರ್, ಸೇಮ್ ಫಿಗರ್, ಸೇಮ್ ಫಿಗರ್. ಆದ್ರೆ ಆಪ್ಷನ್ ಡಿ ನಲ್ಲಿ ನೋಡಿ, ಸರ್ಕಲ್ ಇದೆ. ಸರ್ಕಲ್ ನ ಒಳಭಾಗದಲ್ಲಿ ಟ್ರಯಾಂಗಲ್ ಇದೆ. ಸರ್ಕಲ್ ನ ಒಳಭಾಗದಲ್ಲಿ ಟ್ರಯಾಂಗಲ್ ಇದೆ. ಹಾಗಾದ್ರೆ ಡಿಫರೆಂಟ್ ಯಾವುದು? ಎಸ್, ಆಪ್ಷನ್ ಡಿ ಸರ್. ಎಸ್, ಆಪ್ಷನ್ ಡಿ ಇಸ್ ದ ಆನ್ಸರ್. ಹಾಗಾಗಿ ನೀವು ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡುವಂತಹ ಪಾರ್ಟ್ ಇದು. ಅಡ್ಮ್ಯಾನ್ ಔಟ್ ಈಸಿಯಾಗಿ ನನಗೆ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಈ ಪಾರ್ಟ್ ಅಲ್ಲಿ 5 ಮಾರ್ಕ್ಸ್ ಕೊಡುತ್ತಾರೆ. 5 ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಎಸ್, ಟ್ರಯಾಂಗಲ್ ಕೊಟ್ಟಿದ್ದಾರೆ ಆಪ್ಷನ್ ಏನಲ್ಲಿ. ಅದನ್ನ ಅರ್ಧ ಭಾಗ ಮಾಡಿ 2 ಟ್ರಯಾಂಗಲ್, ಸೇಮ್ ಈಕ್ವಲ್ ಪಾರ್ಟ್ ಮಾಡಿ 2 ಟ್ರಯಾಂಗಲ್ ಮಾಡಿಬಿಟ್ಟಿದ್ದಾರೆ. 2 ಟ್ರಯಾಂಗಲ್ ನಲ್ಲಿ, ಒಂದು ಟ್ರಯಾಂಗಲ್ ನಲ್ಲಿ 2 ಪಾರ್ಟ್, ಇಲ್ಲಿ 2 ಶೇಡ್ ಮಾಡಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಬಿ ನಲ್ಲಿ ಅದೇ ಟ್ರಯಾಂಗಲ್, ಸೇಮ್ ಟು ಸೇಮ್ ಟ್ರಯಾಂಗಲ್, ಈಕ್ವಲ್ ಪಾರ್ಟ್ ಮಾಡಿ ಕಟ್ ಮಾಡಿದ್ದಾರೆ. 2 ಟ್ರಯಾಂಗಲ್ ಆಯ್ತು. ಆಪೋಸಿಟ್ ಅಲ್ಲಿ ಶೇಡ್ ಮಾಡಿದ್ದಾರೆ. ಈ ಟ್ರಯಾಂಗಲ್ ಅಲ್ಲಿ ಒಂದು, ಈ ಟ್ರಯಾಂಗಲ್ ಅಲ್ಲಿ ಒಂದು. 2 ಟ್ರಯಾಂಗಲ್ ಅಲ್ಲಿ 2 ಶೇಡ್ ಮಾಡಿದ್ದಾರೆ. 2 ಡಾಟ್ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ಸೇಮ್ ಟ್ರಯಾಂಗಲ್ ಗೆ 2 ಪಾರ್ಟ್ ಮಾಡಿ ಸೇಮ್ ಈಕ್ವಲ್ ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್ ಮಾಡಿದ್ದಾರೆ. ಇದರಲ್ಲಿ ಒಂದೇ ಒಂದು ಟ್ರಯಾಂಗಲ್ ಅಲ್ಲಿ 2 ಶೇಡ್ ಮಾಡಿದ್ರು. ಇದನ್ನ ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಡಿ ನಲ್ಲಿ ಸೇಮ್ ಟ್ರಯಾಂಗಲ್, ಈಕ್ವಲ್ ಪಾರ್ಟ್ ಕಟ್ ಮಾಡಿ ಒಂದು ಖಾಲಿ ಬಿಟ್ಟಿದ್ದಾರೆ. ಒಂದ್ರಲ್ಲಿ ಮಾತ್ರ 2 ಶೇಡ್ ಮಾಡಿದ್ದಾರೆ, ಡಾಟ್ ಮಾಡಿದ್ದಾರೆ. ಇದರಲ್ಲಿ ಸೇಮ್ ಒಂದರಲ್ಲೇ ಡಾಟ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಒಂದೇ ಟ್ರಯಾಂಗಲ್ ಅಲ್ಲಿ ಡಾಟ್ ಮಾಡಿದ್ದಾರೆ. ಮೊದಲನೇ ಆಪ್ಷನ್ ಎ ನಲ್ಲೂ ಕೂಡ ಒಂದೇ ಟ್ರಯಾಂಗಲ್ ನಲ್ಲಿ 2 ಡಾಟ್ ಮಾಡಿದ್ದಾರೆ. ಆದ್ರೆ ಆಪ್ಷನ್ ಬಿ ನಲ್ಲಿ ಇದೆ ಒಂದು ಟ್ರಯಾಂಗಲ್ ಒಂದು ಡಾಟ್, ಇನ್ನೊಂದು ಟ್ರಯಾಂಗಲ್ ಅಲ್ಲಿ ಇನ್ನೊಂದು ಡಾಟ್. ಹಾಗಾಗಿ ಇದು ಡಿಫರೆಂಟ್ ಆಗಿದೆ. ಇದನ್ನ ತೆಗೆದು ಹಾಕ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಗ್ತಿದ್ರೆ ನಮ್ಮ ತರಗತಿಯನ್ನ ಲೈಕ್ ಮಾಡ್ತಾ ಇರ್ಬೇಕು ನೀವು. ಓಕೆ, ಎಸ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಟ್ರಯಾಂಗಲ್ ಈ ಟ್ರಯಾಂಗಲ್. ಓಕೆ, ಸಾರಿ, ಹೊರಗಿನ ಚಿತ್ರ ಒಳಗಿನ ಚಿತ್ರ ಇದೆಯಲ್ವಾ? ಎಸ್. ಇಲ್ಲಿ ಸ್ಕ್ವೇರ್ ಬಾಕ್ಸ್ ಒಳಗೆ, ಅಂದ್ರೆ ಚೌಕದ ಒಳಗೆ ತ್ರಿಭುಜನ ಕೊಟ್ಟಿದ್ದಾರೆ. ಚೌಕ ಎಷ್ಟು ಗೆರೆಯಿಂದ ಆವೃತವಾಗಿದೆ? 4 ಗೆರೆಯಿಂದ, 4 ಲೈನ್ ಇಂದ ಕೂಡಿದೆ. ಒಳಗಿರುವಂತಹ ಈ ತ್ರಿಭುಜ 3 ಲೈನ್ ಇಂದ ಕೂಡಿದೆ. 4 ಲೈನ್, ಒಳಗಡೆ 3 ಲೈನ್. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 4ರಲ್ಲಿ 3 ಹೋದ್ರೆ 1 ಗೆರೆ ಡಿಫ್ರೆನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಹೊರಗಡೆ ಫಿಗರ್ ನಮಗೆ ಈ ತ್ರಿಭುಜ 3 ಲೈನ್ ಇಂದ ಕೂಡಿದೆ. ಒಳಗೆ 1 ಲೈನ್ ಇದೆ. ಇಲ್ಲಿ 4, ಒಳಗೆ 3, ಇಲ್ಲಿ ಹೊರಗೆ 3, ಒಳಗೆ 1.
3 ಮೈನಸ್ 1 ಡಿಫ್ರೆನ್ಸ್ ಎಷ್ಟು ಬರುತ್ತೆ? 2 ಬರುತ್ತೆ. ಇಲ್ಲಿ ಡಿಫ್ರೆನ್ಸ್ 1 ಬಂತು, ಇಲ್ಲಿ ಡಿಫ್ರೆನ್ಸ್ 2 ಬಂತು. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ 1 ಲೈನ್, 2 ಲೈನ್, 3 ಲೈನ್, 4 ಲೈನ್, 5, 6 ಲೈನ್ ಇದೆ. ಓಕೆ, ಬರ್ಕೊಂಡ್ವಿ. ಒಳಗಡೆ ನೋಡಿ 1, 2, 3, 4, 5 ಲೈನ್ ಇದೆ. ಡಿಫ್ರೆನ್ಸ್ ಎಷ್ಟು ಬರುತ್ತೆ ಸರ್? 1 ಬರುತ್ತೆ. ಎಸ್, ಡಿಫ್ರೆನ್ಸ್ ಇಲ್ಲಿ ಮೊದಲನೇ ಆಪ್ಷನ್ ಅಲ್ಲಿ 1 ಬಂತು, ಎರಡನೇ ಆಪ್ಷನ್ ಬಿ ನಲ್ಲಿ ಡಿಫ್ರೆನ್ಸ್ 2 ಬಂತು, ಮೂರನೇ ಆಪ್ಷನ್ ನಲ್ಲಿ ಡಿಫ್ರೆನ್ಸ್ 1 ಬಂತು. 4ರಲ್ಲಿ ನೋಡೋಣ. 1 ಲೈನ್, 2 ಲೈನ್, 3 ಲೈನ್, 4, 5 ಲೈನ್ ಇದೆ. ಮೈನಸ್ ಒಳಗಡೆ ಎಷ್ಟಿದೆ? 1, 2, 3, 4 ಲೈನ್ ಇದೆ. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 5 ಅಲ್ಲಿ 4 ಹೋದ್ರೆ 1. ಇದರಲ್ಲೂ ಡಿಫ್ರೆನ್ಸ್ 1 ಬಂದಿದೆ, ಇದರಲ್ಲೂ ಡಿಫ್ರೆನ್ಸ್ 1 ಬಂದಿದೆ. ನೆಕ್ಸ್ಟ್ ಆಪ್ಷನ್ ಎ ನಲ್ಲಿ ಡಿಫ್ರೆನ್ಸ್ 1 ಬಂದಿದೆ. ಡಿಫ್ರೆನ್ಸ್ 2 ಇದೇ ನಮ್ಗೆ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಎಸ್ ಸರ್. ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಬಂದಿದೆ. ಇದು ಕೂಡ ತ್ರಿಭುಜದಲ್ಲಿದೆ. ಮೊದಲನೇ ಆಪ್ಷನ್. ಈ ತ್ರಿಭುಜನ ಏನ್ ಮಾಡಿದರೆ ಮಧ್ಯದಿಂದ ಕಟ್ ಮಾಡಿ ಸೇಮ್ ಈಕ್ವಲ್ ಪಾರ್ಟ್ ಮಾಡಿದ್ದಾರೆ. 1, 2 ಪಾರ್ಟ್ ಮಾಡಿದಾರಲ್ಲ, ಸೇಮ್ ಇದೆ, ಡಿಫ್ರೆಂಟ್ ಏನು ಇಲ್ಲ. ಕಟ್ ಮಾಡಿದಾಗ 2 ಪಾರ್ಟ್ ಈಕ್ವಲ್ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಕೊಟ್ಟಿದ್ದಾರೆ, ಚೌಕಾಕಾರ ಕೊಟ್ಟಿದ್ದಾರೆ. ಈ ಚೌಕಾಕಾರನ ಕೂಡ ಅರ್ಧ ಭಾಗ ಕಟ್ ಮಾಡಿ ಸೇಮ್ ಫಿಗರ್ ರೆಕ್ಟಾಂಗಲ್ ಮಾಡ್ಬಿಟ್ಟಿದ್ದಾರೆ. ಹೌದಲ್ವಾ? ಆಯತ ಮಾಡ್ಬಿಟ್ಟಿದ್ದಾರೆ. ಸೇಮ್ ಈಕ್ವಲ್ ಪಾರ್ಟ್ ಇದೆ. ಆಪ್ಷನ್ ಸಿ ನಲ್ಲಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅಂದ್ರೆ ತ್ರಿಭುಜ ಕೊಟ್ಟಿದ್ದಾರೆ. ಈ ತ್ರಿಭುಜನ ಕೂಡ ಅರ್ಧ ಕಟ್ ಮಾಡಿದ್ದಾರೆ, ಬಟ್ ಈಕ್ವಲ್ ಪಾರ್ಟ್ ಬಂದಿಲ್ಲ. ಈಕ್ವಲ್ ಪಾರ್ಟ್ ಬಂದಿದೆಯಾ? ಇಲ್ಲಿ ಒಂದು ಸಣ್ಣ ತ್ರಿಭುಜ ಬಂದಿದೆ ನೋಡಿ, 1, 2, 3 ಗೆರೆದು. ಇನ್ನೊಂದು ಫಿಗರ್ 1, 2, 3, 4. ಹಾಗಾದ್ರೆ ಇದು ಚಿತ್ರ ಡಿಫ್ರೆಂಟ್ ಆಗಿದೆ, ಈ ಚಿತ್ರ ಡಿಫ್ರೆಂಟ್ ಆಗಿದೆ. ಓಕೆ, ನೋಡಿ ಡಿಫ್ರೆಂಟ್ ಆಗಿರೋದು ಹೇಗಿದೆ ಅಂತ ನೋಡೋಣ. ಈ ಚಿತ್ರ ನೋಡಿ ಹೇಗಿದೆ, ಈ ಚಿತ್ರ ನೋಡಿ ಹೇಗಿದೆ, ಡಿಫ್ರೆಂಟ್ ಆಗಿದೆ ಅಲ್ವಾ? ನೆಕ್ಸ್ಟ್ ಆಪ್ಷನ್ ಡಿ ಹೋಗೋಣ. ಆಪ್ಷನ್ ಡಿ ನಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಚೌಕ ಕೊಟ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿದರೆ ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್, ಈಕ್ವಲ್ ಪಾರ್ಟ್ ಬಂದಿದೆ. ಇಲ್ಲಿ ಈಕ್ವಲ್ ಪಾರ್ಟ್ ಬಂದಿದೆ, ಇಲ್ಲೂ ಈಕ್ವಲ್ ಪಾರ್ಟ್ ಬಂದಿದೆ. ಆಪ್ಷನ್ ಎ ನಲ್ಲೂ ಈಕ್ವಲ್ ಪಾರ್ಟ್ ಬಂದಿದೆ. ಡಿಫ್ರೆಂಟ್ ಬಂದಿರೋದು ಯಾವ್ದ್ರಲ್ಲಿ? ಆಪ್ಷನ್ ಸಿ ನಲ್ಲಿ. ಹಾಗಾಗಿ ಇದನ್ನ ನಾವು ತೆಗ್ದಾಕ್ಬೇಕು. ಓಕೆ, ಎಷ್ಟು ಕ್ವಶನ್ ಆಯ್ತು? ಓಕೆ, ಇನ್ನೊಂದು ಕ್ವಶನ್, 10ನೇ ಕ್ವಶನ್. 13 ಕ್ವಶನ್ ಆಯ್ತಲ್ವಾ? ಈಗ ಕೊನೆಯ ಪ್ರಶ್ನೆ, 10ನೆಯ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಆಪ್ಷನ್ ಎ ನಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಆ ತ್ರಿಭುಜ ಅಂದ್ರೆ ಈ ಟ್ರಯಾಂಗಲ್ ಕೋನ ನೋಡಿ, ಆಂಗಲ್ ನೋಡಿದ್ವಿ, ರೂಲ್ ನಂಬರ್ 3 ಆಂಗಲ್ಸ್. ಯಾವ ಆಂಗಲ್ ಇದು? ರೈಟ್ ಆಂಗಲ್. ರೈಟ್ ಆಂಗಲ್ಡ್ ಟ್ರಯಾಂಗಲ್, ಲಂಬ ಕೋನ ತ್ರಿಭುಜ. ಹೌದಲ್ವಾ? ಎಸ್. ನೆಕ್ಸ್ಟ್ ಆಪ್ಷನ್ ಬಿ ನಲ್ಲಿ ಏನಿದೆ? ಇಲ್ಲೊಂದು ಟ್ರಯಾಂಗಲ್ ಇದೆ, ಆದ್ರೆ ಟ್ರಯಾಂಗಲ್ ಅಲ್ಲಿ ಲಂಬ ಕೋನ ಕೊಟ್ಟಿಲ್ಲ ನೋಡಿ, ಇದು ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ ಇದೆ. ನಮ್ಗೆ ಇಲ್ಲಿ ಈ ತರ ಚೌಕಾಕಾರ ಬಂತು ಅಂದ್ರೆ 90 ಡಿಗ್ರಿ ಇದೆ ಅಂತ, 90 ಡಿಗ್ರಿ ಇದೆ ಅಂತ ಅರ್ಥ. ಇಲ್ಲಿ ನಮಗೆ ಈ ತ್ರಿಭುಜದಲ್ಲಿ ಈ ರೀತಿ ಆಕೃತಿ ಕೊಟ್ಟಾಗ 90ಕ್ಕಿಂತ ಕಡಿಮೆ ಇದೆ ಅಂತೇಳಿ ಅರ್ಥ, ಅಥವಾ 90ಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಆದ್ರೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ 90ಕ್ಕಿಂತ ಕಡಿಮೆ ಇರುವಂತಹ ತ್ರಿಭುಜ ಅಂದ್ರೆ ಕೋನ, 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನದ ತ್ರಿಭುಜ. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ಚೌಕಾಕಾರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೋನ ಆಂಗಲ್ಸ್. ಹಾಗಾದ್ರೆ ಇದು ಕರೆಕ್ಟ್ ಎಕ್ಸಾಕ್ಟ್ 90 ಡಿಗ್ರಿನೇ ಇದೆ ಅಂತೇಳಿ ಅರ್ಥ. ಇದನ್ನು ಕೂಡ ನಾವು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ, ರೈಟ್ ಆಂಗಲ್ಡ್ ಟ್ರಯಾಂಗಲ್. ನೆಕ್ಸ್ಟ್ ಆಪ್ಷನ್ ಡಿ. ಆಪ್ಷನ್ ಡಿ ನಲ್ಲೂ ಕೂಡ ರೈಟ್ ಆಂಗಲ್ ಟ್ರಯಾಂಗಲ್ ಚೌಕಾಕಾರ ಕೊಟ್ಟಿದ್ದಾನೆ, ಅಂದ್ರೆ ಇದು ಎಕ್ಸಾಕ್ಟ್ ನಮಗೆ 90 ಡಿಗ್ರಿನೇ ಇರುತ್ತೆ. ಓಕೆ, ಇದು ಕೂಡ ಲಂಬ ಕೋನ ತ್ರಿಭುಜ, ಇದು ಕೂಡ ಲಂಬ ಕೋನ ತ್ರಿಭುಜ. ಆಪ್ಷನ್ ಎ ಕೂಡ ಲಂಬ ಕೋನ ತ್ರಿಭುಜ. ಡಿಫ್ರೆಂಟ್ ಆಗಿರೋದು ಯಾವ್ದಿದೆ ಸರ್? ಆಪ್ಷನ್ ಬಿ ನಲ್ಲಿ. ಹಾಗಾಗಿ ಇದೇ ನಮ್ಮ ರೈಟ್ ಆನ್ಸರ್. ಡಿಫ್ರೆಂಟ್ ಆಗಿರೋದನ್ನ ಮಾತ್ರ ತೆಗಿಬೇಕು. 3 ಸೇಮ್ ಇದೆ, ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಹೌದಲ್ವಾ? ಎಸ್. ಇಲ್ಲಿ ಈ ತರಗತಿಯಲ್ಲಿ ನಮಗೆ 10 ಕ್ವಶನ್ ಆಯ್ತು. ನೆಕ್ಸ್ಟ್ 11ರಿಂದ 15 ಕ್ವಶನ್ ನಿಮಗೆ ಬುಕ್ಸ್ ಕಳ್ಸಿದೀವಲ್ವಾ, ಆ ಬುಕ್ಸ್ ಅನ್ನ ಓಪನ್ ಮಾಡ್ಕೋಬೇಕು. 11ನೇ ಪ್ರಶ್ನೆಯಿಂದ 15ನೇ ಪ್ರಶ್ನೆವರೆಗೂ ನಿಮ್ಗೆ ಹೋಮ್ ವರ್ಕ್. ಆ ಹೋಮ್ ವರ್ಕ್ ಏನ್ ಮಾಡ್ಬೇಕು ಸರ್ ಅಂದ್ರೆ, ಕಮೆಂಟ್ ಬಾಕ್ಸ್ ನಲ್ಲಿ
ಕ್ವಶನ್ ನಂಬರ್ ಹಾಕ್ಬಿಟ್ಟು 11ನೇ ಪ್ರಶ್ನೆಗೆ ಯಾವುದು ಉತ್ತರ, 12ನೇ ಪ್ರಶ್ನೆಗೆ ಉತ್ತರ, 13ನೇ ಪ್ರಶ್ನೆಗೆ ಉತ್ತರ, 14ನೇ ಪ್ರಶ್ನೆಗೆ ಉತ್ತರ. ಈ ರೀತಿಯಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿಬಿಟ್ಟು ಆನ್ಸರ್ನ ಟೈಪ್ ಮಾಡಿ ಕಳಿಸ್ಬೇಕು. ನಿಮ್ಮ ಆನ್ಸರ್ನ ನಾನು ಚೆಕ್ ಮಾಡ್ತಾ ಇರ್ತೀನಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೇ ನಿಮ್ಮ ಆನ್ಸರ್ಗೆ ಯಾರು ಸರಿಯಾದ ಆನ್ಸರ್ ಮಾಡಿರ್ತಾರೋ ಅವರಿಗೆ ಲೈಕ್ ಕೊಡ್ತೀನಿ. ಹಾಗೆ ಮುಂದಿನ ತರಗತಿಯಲ್ಲಿ ನಾನು ಈ ಪ್ರಶ್ನೆಗಳಿಗೆ ಆನ್ಸರ್ ತಿಳಿಸ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇರ್ತೀನಿ. ಓಕೆನಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಅಕ್ಕಪಕ್ಕದ 5ನೇ ತರಗತಿಯಲ್ಲಿ ಯಾರ್ಯಾರು ಓದ್ತಿದ್ರಲ್ವಾ ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.